ಮೊದಲಿಗೆ ಎಲ್ಲ ಹಿರಿಯರ ಹತ್ರ ನಾನು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಕಾರಣಾಂತರಗಳಿಂದ, ಕೆಲಸದ ಒತ್ತಡದಿಂದ, ಯಾವುದೋ ಒಂದು ಮೀಟಿಂಗಲ್ಲಿ ಕೂತಿದ್ವಿ, ಅದರಲ್ಲೂ ಸಹ ಸ್ವಲ್ಪ ಏಜ್ ಆಗಿರೋಂತಹ ಇನ್ನೊಬ್ರು ಯಾರೋ ಬಿಸ್ನೆಸ್ ಮಾಡೋದಕ್ಕೆ ಅಂತ ಕೂತಿದ್ರು, ಎದುರುಗಡೆ ಕೂತಿದ್ರು. ನಾನು ಹೇಳಿದೆ ಈ ಥರ ಪ್ರೋಗ್ರಾಮ್ ಇದೆ ಹೋಗಬೇಕು ಅಂತ ಹೇಳಿದ್ರು ಸಹ ಕಾರಣಾಂತರಗಳಿಂದ ಆ ಮೀಟಿಂಗ್ ಸ್ವಲ್ಪ ಮುಂದಕ್ಕೆ ಕೊಟ್ಟೋಯ್ತು. ಅಂದರೆ ಮಾತಾಡಿಕೊಂಡೇ ಕೂತ್ಕೊಂಡ್ಬಿಟ್ರು. ನಮ್ಮ ಆಫೀಸಲ್ಲಿ ಕೂತಿದ್ರು, ಅತಿಥಿಗಳು ಬಂದಿದ್ದಾರೆ ಎದ್ದೋಗಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಆದರೆ ನಾನು ನಮ್ಮ ಹುಡುಗನಿಗೆ ಹೇಳ್ತಿದ್ದೆ, ಅವ್ರು ಫೋನ್ ಮಾಡಿ ಅಣ್ಣ ಅವ್ರಿಗೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಬಿಡಿ, ನಾವು ಹೋಗಿ ಒಂದು 2 ನಿಮಿಷ ಸ್ಪೆಂಡ್ ಮಾಡಿ ಮುಂದಕ್ಕೆ ಹೋಗೋಣ. ಅಟ್ಲೀಸ್ಟ್ ಅವ್ರದ್ದೆಲ್ಲ ಕಾರ್ಯಕ್ರಮ ಮುಗಿದೋಗಿದ್ರೆ, ಯಾಕಂದರೆ ನೀವೆಲ್ಲರೂ ಹಿರಿಯರಿದ್ದೀರಾ. ಅಣ್ಣ ಮಾತಾಡ್ಬೇಕಾದ್ರೆ ಸಂದೀಪ್ ರೆಡ್ಡಿ ಅಣ್ಣ ಅಣ್ಣ ಅಂತಿದ್ರು, ಯಾಕಂತಿದ್ರು ಗೊತ್ತಿಲ್ಲ. ತಲೆಯಲ್ಲಿ ನಿಮಗಿಂತ ಸ್ವಲ್ಪ ಕೂದಲು ಕಡಿಮೆ ಇರ್ಬೋದು, ಏಜ್ ಅಂತೂ ನಿಮಗಿಂತ ಕಡಿಮೆನೆ. ನನ್ನ ಅಣ್ಣ ಅಂದು ನನ್ನ ಆಯುಷನ್ನು, ನನ್ನ ಇದನ್ನು ಕಡಿಮೆ ಮಾಡೋಕ್ಕೆ ಬೇಡ. ನಾನು ಯಾವತ್ತೂ ನಿಮ್ಮ ಮನೆ ಮಗ, ನಿಮ್ಮ ತಮ್ಮ, ನಿಮ್ಮ ಜೊತೆ ಇರೋಬೇಕು, ನಿಮ್ಮ ಜೊತೆ ಪ್ರೀತಿಯಿಂದ ಬಂದಿರೋದು ಬಿಟ್ಟರೆ ಇಲ್ಲೇನೋ ನಾನೇನೋ ಬೇರೆ ಅಂತ ತೋರಿಸ್ಕೊಳಕ್ಕೆ ಬಂದಿಲ್ಲ. ತುಂಬ ಸಾಮಾನ್ಯ ಕುಟುಂಬದಿಂದ ಬಂದಿರೋವಂಥ ನಾನು, ತುಂಬ ಸಾಮಾನ್ಯ ಕುಟುಂಬ. ಅಫ್ಕೋರ್ಸ್ ನಮಗೆಲ್ಲರಿಗೂ ಒಂದಷ್ಟು ಜಮೀನಾಗಲಿ ಇನ್ನೊಂದಾಗಲಿ ಊರುಗಳಲ್ಲಿ ಇರುತ್ತೆ, ಅದು ಬೇರೆ ವಿಚಾರ. ಆದರೆ ದುಡ್ಡು ಕಾಸು ಎಲ್ಲ ನೋಡ್ತಾರೆ ನಾವು ಈ ನಡ್ಕೊಂಡು. ಆ ದೇವ್ರು ಎಷ್ಟು ದಿವಸ ಕೊಡ್ತಾನೆ ಇರುತ್ತೆ, ಇಲ್ಲದೇ ಇರೋದು ನಮ್ಗೆ ಮುಗಿದೋಗುತ್ತೆ, ಗೊತ್ತಿಲ್ಲ. ಅದಕ್ಕೊಂದು ಕಾಲ ಚಕ್ರ ಇರುತ್ತೆ. ನಮ್ದು ಯಾವತ್ತು ಟೈಮ್ ಲಿಮಿಟ್ ಮುಗಿಯುತ್ತೋ ನಮ್ಗೆ ಗೊತ್ತಿಲ್ಲ. ಅಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ. ಸೊ ಇವತ್ತು ನಿಮ್ಮಂಥ ಹಿರಿಯರ ಜೊತೆ ಏನು ಇವತ್ತೆಲ್ಲ ನೀವು ಕೂತಿದ್ದೀರಾ, ಎಲ್ಲ ರಿಟೈರ್ಡ್ ಆಗಿ KSRTC ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಪೆರೇಸಂದ್ರದಲ್ಲಂತೂ ಅದು ಎಷ್ಟು ಜನ KSRTCಯಲ್ಲಿ ಸರ್ವಿಸ್ ಮಾಡಿರೋವಂಥವ್ರು ಇದ್ದಾರೋ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ. ಒಂದು KSRTC ಕಂಡಕ್ಟರ್ಸು ಮತ್ತು ಡ್ರೈವರ್ಸು, ಅದ್ರ ಜೊತೆಗೆ ಟೀಚರ್ಸ್. ಎಷ್ಟು ಜನಗಳ ಜೀವನ ಕಟ್ಕೊಟ್ಟಿದೆ ಈ ಒಂದು ಡಿಪಾರ್ಟ್ಮೆಂಟು. ನಿಜಕ್ಕೂ ನನಗೆ ಒಂದು ಹೆಮ್ಮೆ ಅನಿಸುತ್ತೆ, ಒಂದು ರೋಮಾಂಚನ ಆಗ್ತದೆ. ಎಷ್ಟೊಂದು ಜನಗಳ ಜೀವನ ಕಟ್ಕೊಟ್ಟಿರೋಂತಹ ಒಂದು ಡಿಪಾರ್ಟ್ಮೆಂಟ್ ಇದು. ನೀವು ಎಷ್ಟೊಂದು ಸೇವೆ ಮಾಡಿದ್ದೀರಾ, ಬೇರೆ ಬೇರೆ ಅಡೆತಡೆಗಳನ್ನು ನೋಡಿರ್ತೀರ, ಬೇರೆ ಬೇರೆ ಮಜಲುಗಳನ್ನು ನೋಡಿರ್ತೀರ ಜೀವನದಲ್ಲಿ. ಎಂತೆಂಥದೋ ಜನಗಳನ್ನ ಪ್ರತಿ ದಿವಸ ಬಸ್ಸಲ್ಲಿ ಹತ್ತೋದು, ನೂರಾರು ಥರ ಜನನ ಹತ್ತಿರ್ತಾರೆ, ಇಳಿದಿರ್ತಾರೆ. ಒಳ್ಳೆಯವರು, ಕೆಟ್ಟವರು, ಕುಡುಕರು, ಎಲ್ಲ ಥರ ಜನಗಳನ್ನ ಸ್ವಾಮೀಜಿಗಳಿಂದ ಹಿಡಿದು ಕ್ರಿಮಿನಲ್ವರೆಗೂ ನೀವು ಪ್ರತಿ ದಿವಸ ಹ್ಯಾಂಡಲ್ ಮಾಡಿರ್ತೀರಿ. ಅಂತಹ ಒಂದು ಡಿಪಾರ್ಟ್ಮೆಂಟಲ್ಲಿ ತಾವೆಲ್ಲ ಏನೋ ಒಂದು ಅನುಭವವನ್ನು ಒಂದು ಗಿಟ್ಟಿಸ್ಕೊಂಡಿದ್ದೀರ. ಒಂದು 60 ವರ್ಷ ಆಗೋಯ್ತು ಅಂದಿದ ತಕ್ಷಣವೇ ಜೀವನದ ವಿಚಿತ್ರ ಅಂದರೆ ಏನಂತಂದರೆ ಬೇರೆನೇ ಮಜಲಕ್ಕೆ ಬಂದ್ಬಿಡ್ತೀವಿ ನಾವು. ಆವತ್ತವರೆಗೂ ಫುಲ್ ಬ್ಯುಸಿ ಇರ್ತೀವಿ. ಆವತ್ತವರೆಗೂ ಮನೆಗೆ ನಾವು ಲೀಡರ್ ಆಗಿರ್ತೀವಿ, ನಾವು ಹೇಳೋ ಮಾತೇ ಲಾಸ್ಟ್ ಆಗಿರ್ತದೆ. ಆದರೆ ಒಂದು ಸಲ ಅದು ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಕ್ಲೋಸ್ ಆಯಿತು ಸರ್ವಿಸ್ ಅಂದಿದ ತಕ್ಷಣವೇ ಮನೆಯಲ್ಲಿ ಅವ್ರು ಹೆಂಗೆ ನಡ್ಸ್ಕೊತಾರೆ ಅನ್ನೋದಕ್ಕಿಂತ ನಮ್ಮ ಮನಸ್ಥಿತಿಗಳೇ ಚೇಂಜ್ ಆಗ್ಬಿಡ್ತದೆ. ನಾನು ತುಂಬ ಜನ ನೋಡ್ತಿರ್ತೀನಿ, ನನ್ನ ಹಿರಿಯರು ನೋಡ್ತಿರ್ತೀನಿ, ನಂಗೆ ಗೊತ್ತಿರೋರು ನೋಡ್ತಿರ್ತೀನಿ. ರಿಟೈರ್ಡ್ ಆಗ್ತಾ ಇದ್ದಂಗೆ ಏನೋ ಒಂದು ಬೇರೆನೇ ಒಂದು ಮಜಲಿಗೆ, ಬೇರೆ ಒಂದು ಇನ್ನಿಂಗ್ ಸ್ಟಾರ್ಟ್ ಆದಂಗೆ ಅದು ಸ್ಟಾರ್ಟ್ ಆಗ್ತದೆ. ಆ ಥರ ಏನು ಇಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಮನಸ್ಸಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಅದ್ರ ಪ್ರಕಾರನೇ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ ಅಂತ ನಾನು ಅವತ್ತಿನ ನಂಬಿದ್ದೀನಿ. ನನ್ನ ಜೀವನ ಸಹ ಹಂಗೆ ನಡ್ಕೊಂಡು ಹೋಗ್ತೀನಿ. ನಾನು ಹಿಂಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೆ ಬದುಕ್ತಾ ಇದ್ದೀನಿ. ನಾನು ಏನು ದೊಡ್ಡ ಬುದ್ಧಿವಂತ ಅಲ್ಲ, 24 ಗಂಟೆ ಕೆಲಸ ಏನು ಮಾಡಲ್ಲ. ಪ್ರಾಮಾಣಿಕವಾಗಿ ಒಂದು ಗುರಿ ಇಟ್ಕೊಂಡಿದ್ದೀನಿ, ಆ ಗುರಿ ಕಡೆಗೆ ಹೋಗ್ತಾ ಇದ್ದೀನಿ. ದೇವರು ಅದನ್ನೆಲ್ಲ ಆ ಗುರಿಗಳನ್ನ ನನ್ನ ಹತ್ರಕ್ಕೆ ತಗೊಂಡ್ಬರ್ತಿದ್ದಾನೆ ಅಂತ ನಾನು ನಾನೇನು ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ನಾನು ಅತಿ ಬುದ್ಧಿವಂತ, ನಾನು ಇನ್ನೇನೋ 24 ಗಂಟೆನಲ್ಲಿ ಅಪ್ಡೇಟ್ ಕೆಲಸ ಮಾಡ್ತೇನೆ, ಏನೂ ಇಲ್ಲ. ನನ್ನ ಯೋಚನೆ ಆ ರೀತಿ ಇದೆ. ಆ ಯೋಚನೆ ಕಡೆಗೆ ದೇವ್ರು ನನ್ನ ಕರ್ಕೊಂಡು ಹೋಗ್ತಾನೆ. ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡೋದು, 60 ವರ್ಷ ಆಗೋಯ್ತು, ರಿಟೈರ್ಡ್ ಆಯಿತು ಅಂತಂದರೆ ಅಲ್ಲಿಗೆ ಬೇರೆ ಏನೋ ಬಂದ್ಬಿಟ್ವಿ, ನಾವಿನ್ಯಾರಿಗೂ ಸಮಾಜಕ್ಕೆ, ಕುಟುಂಬಕ್ಕೆ ನಮಗೇನು ಇದಿಲ್ಲ ಅನ್ನೋದನ್ನು ಯಾರಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬರಲಿ. ನೀವು ಯಾವತ್ತಿದ್ರೂ ನೀವು ಇನ್ನೊಬ್ಬರಾಗಕ್ಕಾಗೋದಿಲ್ಲ, ಇನ್ನೊಬ್ಬರು ಬಂದು ನಿಮ್ಮ ಜಾಗದಲ್ಲಿ ಕೂರಕ್ಕಾಗೋದಿಲ್ಲ. ಮನೆ ಹಿರಿಯರು ನೀವೇ, ಅನುಭವ ಗಿಟ್ಸ್ಕೊಂಡಿರ್ತೀರ. ಈಗ ತಾನೇ ನೋಡ್ತಿದ್ದೆ, ಅಮೇರಿಕದ ಅಧ್ಯಕ್ಷರಾದಂಥ ಜೋ ಬೈಡನ್ ಅವರು 78ನೇ ವಯಸ್ಸಲ್ಲಿ ಅಮೇರಿಕ ಅಂತ ದೇಶಕ್ಕೆ ಪ್ರೆಸಿಡೆಂಟ್ ಆಗ್ತಾರೆ. 78ನೇ ವಯಸ್ಸಿನಲ್ಲಿ ಅವ್ರು ಆಗಬೇಕು ಅಂತಂದರೆ ಯಾಕೆ ಆ ದೇಶದಲ್ಲಿ ಯುವಕರಿಲ್ವಾ? ಆ ದೇಶನ ಮುನ್ನಡೆಸುವಂತಹ ಬೇರೆ ಬೇರೆ ಜನ ಇಲ್ವಾ? 78 ವಯಸ್ಸಿನ ಒಬ್ಬ ವ್ಯಕ್ತಿನೇ ಬೇಕಾ? ಅಂದರೆ ಏಜ್ ಅನ್ನೋದು ಸಾಧನೆಗೆ ಯಾವತ್ತೂ ಒಂದು ಅಡೆತಡೆ ಅಲ್ಲ ಅನ್ನೋದು ಇದೊಂದು ಕಾರಣ.
ಇದೊಂದು ನಿದರ್ಶನ. ದಯವಿಟ್ಟು ಏಜ್ ಅನ್ನೋದು ನಂಬರ್ ಅಷ್ಟೇ. ಪ್ರತಿಯೊಬ್ಬರಿಗೂ ನ್ಯಾಚುರಲ್ ಆಗಿ ಸಹಜವಾಗಿ ನಾವೆಲ್ಲರಿಗೂ ವಯಸ್ಸಾಗಲೇಬೇಕು. ಮೊನ್ನೆ ಹುಟ್ಟಿದಂಗಿದ್ವಿ, ಮೊನ್ನೆ ಆಟ ಆಡ್ತಾ ಇದ್ವಿ, ಮಿಡ್ಲ್ ಸ್ಕೂಲ್ಗೆ ಹೈಸ್ಕೂಲ್ಗೆ ಹೋಗ್ತಾ ಇದ್ವಿ. ಈಗ ನಮ್ಮ ಮಕ್ಕಳು ಮಿಡ್ಲ್ ಸ್ಕೂಲ್ಗೆ ಹೈಸ್ಕೂಲ್ಗೆ ಹೋಗುವಂಥ ಕಾಲಘಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಯಾವ್ದು ನಿಂತರೂ ಕಾಲ ನಿಲ್ಲಲ್ಲ. ಆ ಕಾಲ ಮುಂದುವರಿತಾ ಇದೆ, ನಮ್ಗೆ ಏಜ್ ಆಗ್ಬಿಡ್ತಾ ಇದೆ ಅಂತ ನಾವು ಕೊರಗುವಂಥ ಪರಿಸ್ಥಿತಿ ಅವಶ್ಯಕತೆ ಇಲ್ಲ. ಯಾವುದೇನಿಲ್ಲ ಅಂದ್ರೂ ಸಾವು ಮಾತ್ರ ಶಾಶ್ವತ. ಅದರ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಅದು ಹೋಗೋಕೆ ಮೊದಲು ಮನುಷ್ಯರಾಗಬೇಕು. ಕುವೆಂಪು ಅವರು ಹೇಳ್ದಂಗೆ ವಿಶ್ವ ಮಾನವರಾಗಬೇಕು. ನಮಗೆ ನಾವು ನಮ್ಮ ಚೌಕಟ್ಟಿನಲ್ಲಿ ನಾವು ಏನೆಲ್ಲ ಮಾಡೋಕ್ಕಾಗುತ್ತೋ ಒಳ್ಳೆ ಕೆಲಸಗಳು, ಫಸ್ಟ್ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳೋದು, ಆರೋಗ್ಯವಾಗಿ ಇಟ್ಕೊಳೋದು, ಶುಚಿಯಾಗಿ ಇಟ್ಕೊಳೋದು. ಅದ್ರ ಜೊತೆಗೆ ಸಮಾಜಕ್ಕೆ, ನಮ್ಮ ಸುತ್ತ ಇರೋ ಸಮಾಜಕ್ಕೆ ನಮ್ಮ ಕೈಯಲ್ಲಿ ಹಣ ಕೊಡೋಕ್ಕಾಗತ್ತಾ ಕೊಡ್ಬೋದು, ನಮ್ಮ ಕೈಯಲ್ಲಿ ಏನಾದರೂ ಒಂದು ಜ್ಞಾನ ಹಂಚಕ್ಕಾಗತ್ತಾ ಕೊಡ್ಬೋದು, ಅಥವಾ ನಿಮ್ಮ ಅನುಭವ ಇದೆಯಲ್ಲ ದಟ್ ಈಸ್ ಪ್ರೈಸ್ಲೆಸ್. ಅದನ್ನು ನೀವು ಯಾರ ಜೊತೆ ಬೇಕಾದ್ರೂ ಹಂಚ್ಕೊಬೋದು. ಬೇರೆ ಒಂದು ವ್ಯಕ್ತಿಗಳನ್ನ, ಯುವಕರನ್ನ, ಚಿಕ್ಕ ವಯಸ್ಸವ್ರನ್ನ ಒಂದು ಬೇರೆನೇ ಒಂದು ವ್ಯಕ್ತಿತ್ವವಾಗಿ ರೂಪ ಮಾಡೋದ್ರಲ್ಲಿ ತಾವು ಅದರ ಕಡೆ ಗಮನ ಕೊಡ್ಬೋದು. ಅದ್ರ ಜೊತೆಗೆ ತುಂಬ ಬುಕ್ಸ್ ಓದೋದನ್ನ, ಎಷ್ಟಾದರೆ ಅಷ್ಟು ನ್ಯೂಸ್ ಪೇಪರ್ಗಳನ್ನ, ಬುಕ್ಸ್ನ, ಮತ್ತು ಹಳೆ ಪೌರಾಣಿಕ ಕಥೆಗಳೇನಿದೆ ಇವುಗಳೆಲ್ಲ ಓದೋದ್ರಿಂದ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಜೀವನದ ಏನು ಅರ್ಥ ಅನ್ನೋದನ್ನ ಆ ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನಿಮಗೆ ಜೀವನವನ್ನು ತೋರಿಸುವಂಥ ಕೆಲಸ ಮಾಡುತ್ತೆ. ಅಂತಹ ಒಂದು ಏನಾದರೂ ಒಂದು ಹವ್ಯಾಸಗಳನ್ನು ತಾವು ರೂಢಿಸ್ಕೊಂಡ್ರೆ, ಎಸ್ಪೆಷಲಿ ಏನಾಗಿದೆ, ಎಲ್ಲರ ಹತ್ರ ನಮ್ಮ ಹತ್ರ ಮೊಬೈಲ್ ಇದೆ. ಮೊಬೈಲ್ ಇವಾಗ ಎಲ್ಲರಿಗೂ ಶತ್ರು. ಆ ಮೊಬೈಲ್ ನಾವು ನೋಡ್ತಾ ಇರ್ತೀವಿ, ಏನೋ ಒಂದಿರುತ್ತೆ, ಅದರಲ್ಲಿ ಒಳ್ಳೇದು ಇರುತ್ತೆ, ಕೆಲಸಕ್ಕೆ ಬರದೆ ಜಾಸ್ತಿ ಇರುತ್ತೆ. ಆ ವಾಟ್ಸಪ್ಪು, ಫೇಸ್ಬುಕ್ಕಲ್ಲೆಲ್ಲ ಬೇಡದಿರೋದೆಲ್ಲ ಇರುತ್ತೆ. ಎಷ್ಟೋ ಜನ ಅಲ್ಲಿ ಬಂದಿರೋ ಪೋಸ್ಟ್ನ ನಿಜ ಅಂತ ಅಂದ್ಕೊಂಡಿರ್ತಾರೆ. ಮೊನ್ನೆ ಸಹ ಹೇಳ್ತಿದ್ದೆ, ಅಡ್ವಾಣಿ ಅವರು ಇವತ್ತು ಸಹ ಚೆನ್ನಾಗಿದ್ದಾರೆ, ಆಸ್ಪತ್ರೆಯಿಂದ ಮನೆಗೆ ಹೋಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು 100 ಜನ ಗೊತ್ತಿದೆಯೋ ಗೊತ್ತಿಲ್ಲ, ಯಾರೋ ಒಬ್ರು ಹಾಕಿದ್ರೆ ಸಾಕು, ಸ್ಟೇಟಸ್ ಹಾಕ್ಬಿಡೋದು ದೊಡ್ಡದಾಗಿ ಅವ್ರು ಸತ್ತೋದ್ರು ಅಂತ. ಇದು ಅಜ್ಞಾನ. ಈ ಅಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಈ ಮೊಬೈಲ್. ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಬೇಕು, ಇವತ್ತಿನ ಕಾಲಕ್ಕೆ ಮೊಬೈಲ್ ಬೇಕು. ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಟೈಮ್ ಕೊಡಿ. ನಿದ್ದೆ ಮಾಡೋಕ್ಕಿಂತ ಮೊದಲು 1 ಅವರ್ 2 ಅವರ್ ಮೊದಲು ಮೊಬೈಲ್ ಯೂಸ್ ಮಾಡೋದು. ಆ ಬ್ಲೂ ಸ್ಕ್ರೀನ್ ಸಿಂಡ್ರೋಮ್ ಅಂತಲೂ ಏನೋ ಒಂದು ಸ್ಟಾರ್ಟ್ ಆಗಿದೆ, ಈಗ ಹೊಸ ಕಾಯಿಲೆ ಸ್ಟಾರ್ಟ್ ಆಗಿದೆ, ಆ ಬ್ಲೂ ಸ್ಕ್ರೀನ್. ಅದನ್ನು ಆದಷ್ಟು ಸ್ವಲ್ಪ ದೂರ ಇಡಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ಜ್ಞಾನಾರ್ಜನೆಗೆ ಅದನ್ನೂ ಸಹ ಸ್ವಲ್ಪ ನೋಡಿ. ಅದು ಬಿಟ್ಟು ಹೆಚ್ಚಾಗಿ ಪುಸ್ತಕಗಳನ್ನು ಜಾಸ್ತಿ ಗಮನ ಕೊಡಿ. ಮನೆಯಲ್ಲಿ ಯಾರಾದರೂ ಮಕ್ಕಳು, ಮೊಮ್ಮಕ್ಕಳು ಯಾರಾದರೂ ಇದ್ದರೆ ಒಂದಷ್ಟು ಗಮನ ಕೊಡಿ. ಮತ್ತು ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಒಂದಷ್ಟು ಒಟ್ಟು ಕುಟುಂಬಗಳು ಇದೆಲ್ಲ ಇರೋದ್ರಿಂದ ಬೇರೆ ಬೇರೆನೇ ವಯಸ್ಸಾದ ಮೇಲೆ ಬೇರೆ ಬೇರೆನೇ ತೊಂದರೆಗಳು ಪ್ರತಿ ಮನೆಯಲ್ಲೂ ಇದೆ. ಯಾರ ಮನೆ ದೋಸೆನೂ ಎಲ್ಲರ ಮನೆ ದೋಸೆ ತೂತೆ. ಅದನ್ನು ಹೆಂಗೆ ನಾವು ಸರಿ ಮಾಡ್ಕೊಬೋದು, ನಮ್ಮ ಮನಸ್ಸನ್ನು ನಾವು ಎಷ್ಟು ಗಟ್ಟಿಯಾಗಿ ಇಟ್ಕೊಬೋದು, ಅಲ್ಲಿ ಸರಿ ಮಾಡೋಕ್ಕಾಗಲ್ಲ. ಜನ್ರೇಷನ್ ಗ್ಯಾಪ್ ಇದೆ. ಅವ್ರಿಗೆ ಅವರೇ ಹೆಚ್ಚು, ನಮಗೆ ನಾವೇ ಹೆಚ್ಚು. ನಾವು ಯಾವುದ್ರಲ್ಲಿ ಸೋತು ನಾವು ನೆಮ್ಮದಿಯಾಗಿರೋದಕ್ಕೆ ಏನು ಮಾಡ್ಬೋದು, ಈ ಕಡೆ ಗಮನ ಕೊಟ್ಟು ಒಂದಷ್ಟು ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಕೊಂಡು ಆ ಥರ ಏನಾದರೂ ಮಾಡೋಕ್ಕಾಗುತ್ತಾ ಯೋಚನೆ ಮಾಡಿ. ಯಾರೂ ಇಲ್ಲಿ ಇರೋದಿಲ್ಲ, ಎಲ್ಲರೂ ಹೊಟ್ಟೋಗೋದೆ. ನಾವು, ನಮ್ಮ ಮಕ್ಕಳು, ಅವ್ರು ಹುಟ್ಟೋ ಮಕ್ಕಳು ಎಲ್ಲರೂ ಹೊಟ್ಟೋಗೋದೆ. ಹೋಗೋಕೆ ಮೊದಲು ಒಂದು ಕ್ಲಾರಿಟಿ ಇರಬೇಕು. ಹೋಗೋಕೆ ಮೊದಲು ಒಂದು ಕ್ಲಾರಿಟಿ ಇದ್ರೆ ಇಷ್ಟೇ ಅಪ್ಪ ಜೀವನ, ಖುಷಿಯಾಗಿ ಮಾಡೋಣ. ಏನಿದೆ ನಮ್ಮ ಚೌಕಟ್ಟಲ್ಲಿ ಏನಿದೆ ಅಷ್ಟು ಸಾಕು. ಒಬ್ರಿಗೆ ಒಳ್ಳೆ ಮಗ ಇರ್ಬೋದು, ಒಬ್ಬರಿಗೆ ಕೆಟ್ಟ ಮಗ ಇರ್ಬೋದು, ಒಬ್ಬರಿಗೆ ಕಾಯಿಲೆ ಬಂದಿರೋ ಮಗ ಇರ್ಬೋದು, ಒಬ್ಬರಿಗೆ ಆರೋಗ್ಯವಂತ ಮಗ ಇದ್ರೂ ಸರಿಯಾಗಿ ನೋಡ್ಕೊಂಡಿರ್ಬೋದು, ಏನೇ ಇರ್ಬೋದು, ದೇವ್ರು ನಮ್ಗೆ ಕೊಟ್ಟಿರೋದು. ಅದನ್ನ ಫಿಕ್ಸ್ ಆಗ್ಬಿಟ್ಟು ಇಷ್ಟೇನಪ್ಪ ನಾನು ನೀಟಾಗಿ ನೋಡ್ಕೊಂಡು ಹೋಗ್ತೀನಿ, ನನ್ಗೆ ಏನಿದೆಯೋ ಅದರಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅದೇ ಪಂಚಾಮೃತ ಅಂತ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋದ್ರೆ ಜೀವನ ಚೆನ್ನಾಗಿರ್ತದೆ. ಅದೇ ಆಧ್ಯಾತ್ಮ ಹೇಳ್ಕೊಡೋದು. ಇದನ್ನೇನು ಬೇರೆ ಆಧ್ಯಾತ್ಮ ಬೇರೆ ಏನು ಹೇಳ್ಕೊಡಲ್ಲ. ಆಧ್ಯಾತ್ಮ ಏನಂತಂದ್ರೆ ಕಮಲದ ಏನು ಕಮಲ ಹೆಂಗಿದೆ, ಕೆಸರಿನಲ್ಲಿದ್ದರೂ ಸಹ, ನಾನು ಚಿಕ್ಕವನಾಗಿ ಹೋಗಿದ್ದು, ಕೆಸರಿನಲ್ಲಿದ್ದರೂ ಸಹ ಅದನ್ನು ಕಿತ್ತಾಗ ನಿಮಗೆ ಕೆಸರು ಬರಲ್ಲ, ಕಮಲ ಮಾತ್ರ ಬರ್ತದೆ. ಆ ಥರ ಕೆಸರಿನಲ್ಲೇ ನಾವು ಇರೋದೀಗ. ಈ ಸಂಸಾರದ ಜಂಜಾಟದಲ್ಲಿ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆದ್ರೂ ಕಮಲದ ಥರ ನಾವು ಅರಳಬೇಕು. ಜನಗಳಿಗೆ ನಾವು ನಮ್ಮನ್ನು ನೋಡಿದಾಗ ಇನ್ನೊಬ್ಬರಿಗೆ ಅಪ್ಪ ಇವ್ರನ್ನ ನೋಡು, ಇವ್ರ ಥರ ಇರಬೇಕು ಅನ್ನೋ ಥರ ನಾವು ಜೀವನ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅದ್ರ ಜೊತೆಗೆ ಒಂದಷ್ಟು ಫೈನಾನ್ಷಿಯಲ್ ಸೆಕ್ಯೂರಿಟಿನೂ ಮಾಡ್ಕೊಬೇಕು. ಏನು ಈ ಸಂಘ ಮಾಡಿದ್ದಾರೆ, ನಿಜವಾಗ್ಲೂ ಖುಷಿ ಆಯಿತು. ಮೊನ್ನೆ ಬಂದು ಅವ್ರು ಹೇಳಿದ್ದ ರೀತಿ, ಕೆಲವರೆಲ್ಲ ಯಾರಾದರೂ ತೀರೋಗ್ಬಿಟ್ರೆ ಅವ್ರು ನೋಡೋಕೆ ಕೂಡ ಯಾರು ಇಲ್ಲಣ ಅಂತ ಹೇಳ್ತೀವಿ. ನಿಜಕ್ಕೂ ಮನ ಕಲ್ಕುವಂತಹ ವಿಷಯಗಳಿವೆಲ್ಲ. ಅದನ್ನೆಲ್ಲ ನಾವು ಒಟ್ಟಾಗಿ ಸೇರೋಣ, ನಾವೆಲ್ಲ ಇದ್ದೀವಿ ಅಂತ ಒಂದು ಸಂಘ ಕಟ್ಕೋಣ, ಭಾವನಾತ್ಮಕವಾಗಿ ಅವ್ರ ಜೊತೆ ಇರೋಣ ಅಂತಿದೆಯಲ್ಲ. ಈ ರೀತಿ ಯೋಚನೆ ಮಾಡೋ ಅಂತಹ ಜನ ತುಂಬ ಕಡಿಮೆ ಇದ್ದಾರೆ. ಆ ಜನತೆ ಜಾಸ್ತಿ ಆಗಿದೆ.
ಅಂತ ಮನಸ್ಸುಗಳು ಜಾಸ್ತಿ ಆಗಬೇಕು. ನಿಜಕ್ಕೂ ಅವಾಗ ನಮ್ಮ ಸುತ್ತಲಿನ ಪರಿಸರ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನನಗೆ ದುಡ್ಡು ಕೊಡೋರು ಬೇಡ, ನನ್ನ ಕಷ್ಟ ಕೇಳೋದಕ್ಕೆ ಒಂದು ಒಳ್ಳೆಯ ಹೃದಯ ಯಾರೋ ಇದ್ದಾರೆ, ಒಂದು ಸಂಘ ಇದೆ, ನನಗೆ ಅವರೆಲ್ಲ ನನ್ನ ಜೊತೆ ನಿಂತ್ಕೊಂತಾರೆ. ದುಡ್ಡು ಕಾಸು ಆಮೇಲೆ ದೇವ್ರು ಏನು ಮಾಡಬೇಕು ಅದಾಗುತ್ತೆ. ಅಟ್ಲೀಸ್ಟ್ ನನ್ನ ಜೊತೆ ನಿಂತ್ಕೊಳ್ಳೋ ಅಂಥವ್ರು ಯಾರೋ ಇದ್ದಾರೆ ಅನ್ನೋದು ಬೇಕಂತಂದ್ರೆ ಈ ರೀತಿಯ ಸಂಘಗಳು ಬೇಕು. ಒಂದು ಅರ್ಥಪೂರ್ಣವಾದ ಒಂದು ಸಂಘವನ್ನು ಮಾಡಿದಿರ. ಇಂತಹ ಒಂದು ನಿಮ್ಮಂತಹ ಹಿರಿಯರು ಪ್ರಬುದ್ಧರು ಕೂತ್ಕೊಂಡಿರುವಂತಹ ವೇದಿಕೆಗೆ ನನ್ನ ಕರೆದು ಗೌರವಿಸಿದಿರ. ನಿಜಕ್ಕೂ ಇದು ಗೌರವದ ಸಂಗತಿ. ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ನಿಮ್ಮಂತ ಅಣ್ಣಂದ್ರ ಜೊತೆ ಕೂತ್ಕೊಂಡು ಮಾತಾಡೋ ಅಂತಹ ಸೌಭಾಗ್ಯ. ದಯವಿಟ್ಟು ಎಲ್ಲರೂ ಸರ್ ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋಣ. ನಾವು ನಿಮ್ಮ ಜೊತೆ ಇರ್ತೀವಿ. ಯಾವುದಾದ್ರೂ ಒಂದು ವಿಷಯದಲ್ಲಿ ಏನಾದರೂ ಬೇಕು ಅಂತಂದರೆ ಪದಾಧಿಕಾರಿಗಳು ಇನ್ನೊಬ್ಬರು ಯಾರಾದರೂ ಫೋನ್ ಮಾಡಿದ್ರೆ ನಮ್ಮ ಕೈಯಲ್ಲಾಗಿದ್ದ ಸಹಾಯ ನಿಮ್ಮ ಜೊತೆ ನಿಂತ್ಕೊತೀವಿ. ಮತ್ತು ಈ ಸಂಘಕ್ಕೂ ಸಹ ಮುಂದೆ ಏನಾದರೂ ಬೇಕಿದ್ರೆ ನಮ್ಮ ಕೈಯಲ್ಲಾಗಿದ್ದ ಸಹಾಯ ಅನ್ನೋದು ದೊಡ್ಡ ಮಾತು. ನಮ್ಮ ಕೈಯಲ್ಲಾಗಿದ್ದ ಸೇವೆ ನಿಮ್ಮ ಜೊತೆ ಮಾಡ್ತೀವಿ ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮತ್ತೆ ಕ್ಷಮೆ ಕೇಳ್ತಾ ಇದ್ದೀನಿ. ಶುಗರ್ ಪೇಷಂಟ್ಸು, BP ಪೇಷಂಟ್ಸ್ ಎಲ್ಲ ಇರ್ತೀರಾ, ನನಗೂ ಗೊತ್ತು. ನಮಗೂ ಈಗ 45 ಆಗಸ್ಟ್ ನಂಗೆ BP ಸ್ಟಾರ್ಟ್ ಆಗಿದೆ. ಶುಗರ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಎಲ್ಲರೂ ಇದು ಮಾಮೂಲಿ ಆಗ್ಬಿಟ್ಟಿದೆ, ನ್ಯಾಚುರಲ್ ಆಗ್ಬಿಟ್ಟಿದೆ, ಬೈ ಡಿಫಾಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆ ಥರ ಇರೋದ್ರಿಂದ ನಿಮ್ಮ ಊಟ ಮತ್ತು ಇದು ಎಲ್ಲ ಡಿಲೇ ಮಾಡಿದ್ದಕ್ಕೆ ನನ್ನ ಕ್ಷಮಿಸಿ. ನೀವೆಲ್ಲ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಇರೋಷ್ಟು ದಿವಸ ಸಂತೋಷವಾಗಿರೋಣ. ಆಮೇಲೆ ಹೆಂಗೂ ಹೋಗೋದಿದ್ದೇ ಇದೆ. ಥ್ಯಾಂಕ್ ಯು ಸೋ ಮಚ್.